ಸೊ ಇಲ್ಲಿ ದ ಶ್ರುನಿಕ್ ಅಡ್ವಾನ್ಸ್ಡ್ ವರ್ಷನ್ ಆಫ್ 369 ಮ್ಯಾನಿಫೆಸ್ಟೇಷನ್ ಹೇಗೆ ನಡೆಯುತ್ತೆ ಅಂದರೆ ಬಹಳ ಬಹಳ ಸುಲಭ. 3 ಸ್ಟೆಪ್ಸ್. ಮೊದಲನೇದು, ನನಗೆ ಏನು ಬೇಕು, ಈ ಪ್ರಶ್ನೆಗೆ ಉತ್ತರ ಹುಡ್ಕೊಳ್ಳಿ. ನನಗೆ ದುಡ್ಡು ಬೇಕು, ಓಕೆ, ಕ್ಲಿಯರ್. ದ ಸೆಕೆಂಡ್ ಥಿಂಗ್ ಈಸ್, ನೀವು ಏನನ್ನ ಆಸೆ ಪಡ್ತಿದ್ದೀರೋ, ಅಂದ್ರೆ ಯ ಫಸ್ಟ್ ಒನ್ ಇಸ್ ಡಿಸೈರ್. ನಿಮ್ಮ ಒಂದು ಆಸೆಗೆ ತಕ್ಕಂತೆ ಮನೋಭಾವನ ಬೆಳೆಸ್ಕೋಬೇಕಲ್ಲ. ದ ಲಾ ಆಫ್ ಅಸಂಪ್ಷನ್ ಕಮ್ಸ್ ಇನ್ ಟು ಪ್ಲೇಸ್ ಹಿಯರ್. ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ, ನನಗೆ ದುಡ್ಡು ಬೇಕು ಅಂತ ನಾನು ಹೇಳಾಗಿದೆ, ಆದರೆ ಆ ದುಡ್ಡನ್ನು ಮಾಡ್ಕೊಳ್ಳುವ ತಾಕತ್ ನನ್ನಲ್ಲಿ ಇದೆಯಾ? ಅಕಸ್ಮಾತ್ ಮನ್ಸಲ್ಲಿ ಎಲ್ಲೋ ಆಗಲ್ಲ ಗುರು, ಆಗಲ್ಲ, ನನ್ನ ಕೈಯಲ್ಲಿ ದುಡ್ಡು ಮಾಡ್ಕೊಳಕ್ ಆಗಲ್ಲ, ನಮ್ಮ ಅಜ್ಜಿ ತಾತ ಬಿಟ್ಟಿಲ್ಲ, ನಮ್ಮ ಅಮ್ಮ ಅಪ್ಪ ಕೊಟ್ಟಿಲ್ಲ, ಏನ್ ದುಡ್ಡೇನು ಮರದ ಮೇಲೆ ಬೆಳೆಯತ್ತಾ ಎಂಬ ಮನೋಭಾವ ಎಲ್ಲ ಬೆಳೆಸ್ಕೊಂಡಿದ್ರೆ 369 ಅಲ್ಲ, ನೀವು 999 ಮ್ಯಾನಿಫೆಸ್ಟೇಷನ್ ಮಾಡಿದ್ರು ನಿಮ್ಮ ಜೀವನ ಚೇಂಜ್ ಆಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ. ಶ್ರುತಿ ಹೆಂಗಷ್ಟು ಕಠೋರವಾಗಿ ಹೇಳ್ಬಿಡ್ತೀರಾ ಇಂಥ ಮಾತುಗಳು ಅಂದರೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೈ ಟು ಯು. ಸುಮಾರು ಜನರು ನೀವು ಕಣ್ಣು ಮುಚ್ಕೊಂಡು ಎದ್ದಿದ ನಂತರ ಕಣ್ಣು ಓಪನ್ ಮಾಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲ ಬದಲಾಗಿರುತ್ತೆ ಅಂತಾರೆ. That's not true. I don't want you to live in that bubble. That's false promises. ಅರ್ಥ ಆಯ್ತಾ?